Nirmala Sitharaman has agreed that there was a lapse on herself that she could have released. What is there for a drought relief? There is no election commission. I think it is. I am very happy at least she has agreed now. ನಾನು ಇವತ್ತು ಕೂಡ ಅವ್ರಿಗೆ ಅರ್ಥ ಆಗಿದೆ. ಕರ್ನಾಟಕ ರಾಜ್ಯದ ಜನತೆ ಇದಕ್ಕೆ ದೊಡ್ಡ ಅಕ್ಷರ ಅಪರಾಧ. ಇದು ಅವರೇ ಒಪ್ಕೊಂಡಿದ್ದಾರೆ. ನಾವು ಬಿಡುಗಡೆ ಮಾಡೋಕ್ಕಾಗಿಲ್ಲ ಅಂತ. ಮತ್ತು ಇಷ್ಟು ದಿನ ನಾವು ಬಿಡುಗಡೆ ಈಗ ನಾವು ಅವ್ರಿಗೆ ಸವಾಲನ್ನು ಕರೆದು ಡಿಸ್ಕಷನ್ ಕರೆದಾಗ ಈಗ ಹೇಳ್ತಾ ಇದ್ದಾರೆ. ಸೊ ಇದರಿಂದ ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ಬೇಕು. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಏನು ಡಿ.ಕೆ. ಸುರೇಶ್ ಅವರು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ಪಾಲು ನಮ್ಮ ಹಕ್ಕು ಅಂತೇಳಿ ಹೋರಾಟ ಮಾಡಿದ್ರು. ಅದಕ್ಕೆ ಈಗ ಒಪ್ಕೊಂಡಿರೋದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಸರ್, ಈಗ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರಂಥದ್ದು ಸರ್, ಭಾಳ ಸಂತೋಷ. ಅದಕ್ಕೆ ಮೇಕೆದಾಟಿಗೆ ಅದಕ್ಕೆ ನಮ್ದೆಲ್ಲ ಕಬಾಬ್ ತಿನ್ಕೊಂಡು ಮಾಡ್ತಾವ್ರೆ ಅಂತೆಲ್ಲ ವ್ಯಂಗ್ಯ ಮಾಡ್ತಿರಲ್ಲ. ಈಗ ಮಂಡಿಗೆ ಹೋದ್ಮೇಲೆ ಬಿಸಿ ಎತ್ತಾ ಇರಬೇಕು ಅಂತ ಕಾಣ್ತದೆ. ಈ ನಿರ್ಮಲಾ ಸೀತಾರಾಮನ್ ಹ್ಯಾಸ್ ಅಗ್ರೀಡ್ ದಟ್ ದೇರ್ ವಾಸ್ ಅ ಲ್ಯಾಪ್ಸ್ ಆನ್ ಹರ್ಸೆಲ್ಫ್ ದಟ್ ಶಿ ಕುಡ್ ಹ್ಯಾವ್ ರಿಲೀಸ್. ವಾಟ್ ಈಸ್ ದೇರ್ ಫಾರ್ ಎ ಡ್ರಾಟ್ ರಿಲೀಫ್? ದೇರ್ ಇಸ್ ನೋ ಎಲೆಕ್ಷನ್ ಕಮಿಷನ್. ಐ ಥಿಂಕ್ ಇಟ್ ಈಸ್. ಐ ಆಮ್ ವೆರಿ ಹ್ಯಾಪಿ ಅಟ್ ಲೀಸ್ಟ್ ಶಿ ಹ್ಯಾಸ್ ಅಗ್ರೀಡ್ ನಾವು. ನಾನು ಇವತ್ತು ಕೂಡ ಅವ್ರಿಗೆ ಅರ್ಥ ಆಗಿದೆ. ಕರ್ನಾಟಕ ರಾಜ್ಯದ ಜನತೆ ಇದಕ್ಕೆ ದೊಡ್ಡ ಅಕ್ಷರ ಅಪರಾಧ. ಇದು ಅವರೇ ಒಪ್ಕೊಂಡಿದ್ದಾರೆ. ನಾವು ಬಿಡುಗಡೆ ಮಾಡೋಕ್ಕಾಗಿಲ್ಲ ಅಂತ. ಮತ್ತು ಇಷ್ಟು ದಿನ ನಾವು ಬಿಡುಗಡೆ ಈಗ ನಾವು ಅವ್ರಿಗೆ ಸವಾಲನ್ನು ಕರೆದು ಡಿಸ್ಕಷನ್ ಕರೆದಾಗ ಈಗ ಹೇಳ್ತಾ ಇದ್ದಾರೆ. ಸೊ ಇದರಿಂದ ರಾಜ್ಯದ ಜನತೆ ಅರ್ಥ ಮಾಡ್ಕೊಳ್ಬೇಕು. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಏನು ಡಿ.ಕೆ. ಸುರೇಶ್ ಅವರು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ಪಾಲು ನಮ್ಮ ಹಕ್ಕು ಅಂತೇಳಿ ಹೋರಾಟ ಮಾಡಿದ್ರು. ಅದಕ್ಕೆ ಈಗ ಒಪ್ಕೊಂಡಿರೋದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಸರ್, ಈಗ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಲಿಕ್ಕೆ ಮುಂದಾಗ್ತಾರಂಥದ್ದು ಸರ್, ಭಾಳ ಸಂತೋಷ. ಅದಕ್ಕೆ ಮೇಕೆದಾಟಿಗೆ ಅದಕ್ಕೆ ನಮ್ದೆಲ್ಲ ಕಬಾಬ್ ತಿನ್ಕೊಂಡು ಮಾಡ್ತಾವ್ರೆ ಅಂತೆಲ್ಲ ವ್ಯಂಗ್ಯ ಮಾಡ್ತಿರಲ್ಲ. ಈಗ ಮಂಡಿಗೆ ಹೋದ್ಮೇಲೆ ಬಿಸಿ ಎತ್ತಾ ಇರಬೇಕು ಅಂತ ಕಾಣ್ತದೆ.